ಆಗಬೇಕಾಗಿದೆ. ಆ ರೇಟ್ ಆಗುದಿಲ್ಲ ಫಿಕ್ಸು. ಎಕ್ಸಾಕ್ಟ್ಲಿ ಅದನ್ನ ಈಗ ಬೇಡಾಗತ್ತಿದ್ದಾರೆ ಅವರು. ಇದು ಹಿಂದಿನ ಅಲ್ರಿ ಬೇಡಿಕೆ. ಇದು ಕಳೆದ 70-75 ವರ್ಷಗಳ ಹಿಂದೇನಾದ್ರೂ ಬೇಡಿಕೆ ಅದ. ಇದು ನಮಗೆ ಒಂದು ಮಾರ್ಕೆಟ್ ಕೊಡ್ರಪ್ಪ ನೀವು ಅಂತಾರೆ. ನೀವು ನಮಗೆ ಗೊಬ್ಬರ ಕೊಡ್ತೀರಿ, ಅದಾಗ ಇಂಪ್ರೂವ್ ಮಾಡಿದ್ರೆ ನಮ್ಮ ಹಸಿರು ಕ್ರಾಂತಿ ಆಯಿತು, ಮತ್ತು ಬಿಳಿ ಕ್ರಾಂತಿ ಆಯಿತು. ಹಸಿರು ಕ್ರಾಂತಿ ಅಂದ್ರೆ ಈ ಬೆಳೆ ಹೆಚ್ಚಾಗುವಂಥದ್ದು. ಮೊದಲು ಇದ್ದದಕ್ಕಿಂತ 2-3 ಪಟ್ಟು ಬೆಳೆ ಹೆಚ್ಚು ಬರಲಿಕ್ಕಿತ್ತು. ಕಬ್ಬಿನಲ್ಲಿ ಬೆಳವಣಿಗೆ ಅದು, ಮತ್ತು ಇನ್ನೊಂದು ಬೆಳೆಗಳಲ್ಲಿ ವರ್ಷಕ್ಕೆ 1 ಪೀಕ್ ತೆಗಿತಿದ್ರು. ಇವತ್ತು 2 ತೆಗಿತಾರೆ, ಕೆಲವೊಮ್ಮೆ 3 ತೆಗಿತಾರೆ. ಎಲ್ಲ ಸರಿ ಅದ. ಆದ್ರೆ ಮಾರ್ಕೆಟ್ ಬರಲಿಲ್ಲ ಅಂದ್ರೆ ಏನು ಮಾಡೋದು? ಅದನ್ನು ಬೆಳೆದಿರೋ ಬೆಳೆಗೆ ರೇಟ್ ಬರಲಿಲ್ಲ ಅಂದ್ರೆ ಏನು ಮಾಡೋದಪ್ಪ? ಯಾಕಂದ್ರೆ ನೀವು ಇವತ್ತು 1 ಕ್ವಿಂಟಲ್ ಗೋಧಿ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಮಿನಿಮಮ್ 1 ಕ್ವಿಂಟಲ್ ಗೋಧಿಗೆ ನಾವಿದ್ದಂಥವ್ರು ಏನಪ್ಪ ಅಂದ್ರೆ 3,000-4,000 ರೂಪಾಯಿ ಆಯಿತು. 3,000-3,500 ರೂಪಾಯಿ ಖರ್ಚಾಗ್ತದೆ. ಮ್ಯಾನ್ ಪವರ, ಲ್ಯಾಂಡ್ ಸೌಕಳಿ ತೆಗಿಬೇಕು, ಅದ್ರ ಜೊತೆಗೆ ಅದು ಗೊಬ್ಬರ ಹಾಕಿ ತೆಗಿಬೇಕು, ನೀರಾವರಿ ತೆಗಿಬೇಕು, ಮತ್ತು 6 ತಿಂಗಳಲ್ಲಿ ವೇಟ್ ಮಾಡಬೇಕು. ಇಷ್ಟು ಪೀರಿಯಡ್ ಇರ್ತದೆ. ಇವತ್ತು ಒಬ್ಬ ರೈತನ ತಿಂಗಳ ಪಗಾರ ಎಷ್ಟಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾದ್ರೆ ಎವರೇಜ್ ಮಾಡ್ತಾರೆ ಇದನ್ನು. ಕೆಲವೊಂದು ಕಡೆ ಹೆಚ್ಚಿರ್ತದೆ, ಕೆಲವೊಂದು ಕಡಿಮೆ ಆಗ್ತದೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳೋದಪ್ಪ ಅಂದ್ರೆ ಒಂದು 6,000-6,500 ರೂಪಾಯಿ ಅವ್ರ ಪೇಮೆಂಟ್ ಬೀಳ್ತದೆ. 6,000-6,500 ರೂಪಾಯಿ ತಿಂಗಳಿಗೆ ಪಗಾರ ಬೀಳ್ತೈತಪ್ಪ ಅಂದ್ರೆ ಮನೆಯೊಳಗೆ 4 ಮಂದಿ ಕೂಡ ದುಡಿಬೇಕಲ್ಲೇ. ಒಬ್ಬರದಲ್ಲ ಪಗಾರ ಇರ್ತೀರ ಇಟ್ಕೊಳ್ರಿ. ಅದು ಮೊದಲು ನಾವು ಇಟ್ಕೋಬೇಕಾಗಿತ್ತು. ಒಬ್ಬರಿಗೆಲ್ಲ ಇಡೀ ಕುಟುಂಬಕ್ಕೆ 6,000 ರೂಪಾಯಿ ತಿಂಗಳು ಬೀಳ್ತದೆ ಪೇಮೆಂಟ್. ಅದು ಕರೆಕ್ಟ್ ಎಲ್ಲ ಬಂದರೆ ಬೆಳೆಗಳು, ಮತ್ತು ಬೆಳೆ ಹಾಳಾದ್ರೆ ಮಾಡಿದ್ರೆ ಅದು ಮಾತು ಬೇರೆ. ಅದು 6,000 ರೂಪಾಯಿದಾಗ 4 ದಿನ ಬದುಕಬೇಕು ತಿಂಗಳಲ್ಲೇ. ಇದು ಎಷ್ಟು ಬಿತ್ತು ಒಬ್ಬರಿಗೆ? ನೀವು ವಿಚಾರ ಮಾಡಿದಾಗ 1,500 ರೂಪಾಯಿ ಒಬ್ಬರು ಪಗಾರ ಬೀಳ್ತದೆ ತಿಂಗಳಿಗೆ. ಈ 1,500 ರೂಪಾಯಿ ಆದರೆ ಅವ್ರ ಮನೆ ನಡೀಲಿಕ್ಕೆ ಸಾಧ್ಯ, ಒಬ್ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯನ? ಹೀನಾಯ ಸ್ಥಿತಿ ಅನ್ಸುತ್ತೆ ಯಾರಿಗಾದ್ರೂ ಅದನ್ನ ಯೋಚನೆ ಮಾಡಕ್ ಹೋದ್ವಿ ಅಂತ ಅಂದ್ರೆ ನಾವು ಇದ್ರ ದೃಷ್ಟಿಯಲ್ಲಿ ವಿಚಾರ ಮಾಡಬೇಕು. ಅದಕ್ಕೆ ಇವರೇನು ವಿಚಾರ ಮಾಡಿದ್ರು ನಮ್ಮ ಮೋದಿ ಸಾಹೇಬರು, ಇಲ್ಲ ನಾವು ಡಬಲ್ ಮಾಡ್ತೀವಿ 2022 ಅಂತೇಳಿ ಒಂದು ವಿಚಾರನ ಸ್ಲೋ ಬಿಟ್ಟುಬಿಟ್ರು, ಹರಿಬಿಟ್ರು. ಭಾಳ ಚಲೋ ಆಯ್ತು, ಡಬಲ್ ಆಗಿ ನಮ್ಮ ಇನ್ಕಮ್, ಡಬಲ್ ಇನ್ಕಮ್ ಮಾಡ್ತೀವಿ ಅಂತೇಳಿ. ಅದುಗಳ ಆಗ ಇವರೇನು ಮಾಡ್ತಾಯಿದ್ರು ಅಂದ್ರೆ ಒಂದು ಈ ಕಾರ್ಪೊರೇಟ್ಗಳಿಗೆ ಭೂಮಿಗಳನ್ನು ಒಪ್ಪಿಸೋದು. ಅವ್ರು ಬಂದು ನಮ್ಮ ಭೂಮಿ ಒಳಗೆ ಬೆಳೆ ಬೆಳ್ಕೊತಾರೆ. ಆ ಬೆಳೆಗೆ ಅವರೇ ಕೊಂಡ್ಕೊಂಡು ಹೋಗ್ತಾರೆ. ತಾವು ಬೆಳೆ ಕೇಳ್ತಾರೆ, ಕೊಂಡ್ಕೊಂಡು ಹೋಗ್ತಾರೆ. ಅದಕ್ಕೆ ರೇಟ್ ಕೊಡ್ತಾರೆ, ಮಾರ್ಕೆಟ್ ರೇಟ ಅಂತೇಳಿ. ಭಾಳ ಸಂತೋಷ, ಭಾಳ ಚಲೋ ಆಯ್ತಪ್ಪ ಅದು ಅಂತೇಳಿ. ಈಗ ಅದು ತಂದ್ರೆ ಅಲ್ಲಿ ಏನಪ್ಪ ಅದು ಹೌದು ಬೆಳೆ ಆಗ್ತದಲ್ಲ, ಲಾಭ ಆಗ್ತದೆ ಅಂತ ಅನಿಸ್ಬೋದು ನಮಗೆ. ಅದ್ರ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಆ ಭೂಮಿಗೆ ಏನು ಇವರು ಖರ್ಚು ಕೊಡ್ತಾರೆ ಬೆಳೆಗೆ, ಅವು ಕೆಲವೊಂದು ಕರೆಕ್ಟಾಗಿ ಜಡ್ಜ್ಮೆಂಟ್ ಆಗಲಿಕ್ಕೆ ಎಷ್ಟು ರೇಟ್ ಹೌದ್ರದ ಅಲ್ಲೂ ಸಹ ತೊಂದರೆ ಅದ ಹೇಳುವಂಥದ್ದು. ಯಾಕೆಂದರೆ ಭೂಮಿಗಳ ನೆಲೆಗಟ್ಟಿನ ಮೇಲೆ ಅವರು ಗೋಡೌನ್ ಕಟ್ಕೊಳ್ಳೋರು. ಗೋಡೌನ್ ಕಟ್ಟೋದಕ್ಕೆ ಯಾರಪ್ಪ ಜವಾಬ್ದಾರಿ ಅಂತಂದ್ರೆ ಈ ರೈತರಿಂದ ತೆಗೆದುಕೊಂಡಂಥ ಭೂಮಿಗಳು. ಅವರು ಉತ್ತಾರ ತೆಗೆದುಕೊಂಡ ಇವ್ರಿಗೆ ಗೋಡೌನು ಮತ್ತೇನೋ ಕಟ್ಕೊಂಡು ಅವರು ಈಗಾಗಲೇ ಗೋಡೌನ್ ಕಟ್ಕೊಂಡಿದ್ದಾರೆ ಕಾರ್ಪೊರೇಟ್ಗಳು. ಅದರಲ್ಲೂ ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಮೋದಿಯವರ ಮಿತ್ರ ಅದಾನಿಯವರು ಇವು ಗೋಡೌನ್ ಕಟ್ಕೊಂಡು ಅಲ್ಲಿ ತಮ್ಮ ಬೆಳೆ ಇಟ್ಕೊಳ್ಳೋದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದ್ರ ಮೂಲಕ ಭೂಮಿ ರೈತನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಈ ಬೆಳೆ ಬೆಳೆಯಪ್ಪ, ನೀವು ಬಟಾಟೆ ಬೆಳೀರಿ ಏರಿಯಾದಾಗ, ಇನ್ನೊಂದು ಏರಿಯಾದಾಗ ಕಬ್ಬು ಬೆಳೀರಿ, ಮತ್ತೊಂದರಲ್ಲಿ ಮೆಣಸಿನಕಾಯಿ ಬೆಳೀರಿ, ಟೊಮೆಟೊ ಬೆಳೀರಿ, ಹಿಂಗೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಪೇಮೆಂಟ್ ಅವ್ರು ಕೂಡ ಅವರು ರೇಟ್ ಅವ್ರು ಫಿಕ್ಸ್ ಮಾಡೋರು. ಇದು ಹಿಂಗಿದ್ದಾಗ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಅನಿಸ್ತದೆ, ನೋಡಿದ ತಕ್ಷಣ ಒಳ್ಳೇದು ಅನಿಸ್ತದೆ. ಆದರೆ ಅದು ಯಾರು ಆಧಾರಪ್ಪ ಅಂತಂದ್ರೆ ಅದಕ್ಕೆ ಬ್ಯಾಂಕಿಗೆ ಅವ್ರು ಎಲ್ಲಿ ದುಡ್ತಾರೆ? ಅವರು ಈಗಾಗಲೇ ಗೋಡೌನ್ಗಳಿಗೆ ಬ್ಯಾಂಕ್ಗಳಿಂದ ದುಡ್ಡು ತೊಗೊಂಡಿದ್ದಾರೆ. ಅವರು ಬ್ಯಾಂಕ್ ಸಾಲ ಮಾಡೋರು. ಬ್ಯಾಂಕಿಗೆ ಆಧಾರ ಯಾವ್ದಂದ್ರೆ ಈ ಭೂಮಿ ಇದ್ದಂಥವ್ರು. ಇವ್ರು ಬೆಳೆ ಬೆಳೆದು ಕೊಡ್ತಾನೆ ಅಂತೇಳಿ ಒಪ್ಪಿದ್ದಾರೆ ಅಂತ ಅವ್ರುಗಳು ಸಹಿ ತೊಗೊಂಡು ಆ ಭೂಮಿಗಳನ್ನು ಅಲ್ಲಿ ಅಡವಿಟ್ಟು ಅವರ ಸಾಲ ತೆಗೆಯೋರು. ನಾನು ಬೆಳೆ ಲಾಸ್ ಆಗ್ತಂದ್ರೆ ಆ ಒಬ್ಬ ಕಾರ್ಪೊರೇಟ್ ಓಡಿ ಹೋದ್ರೆ ಅದು ಜವಾಬ್ದಾರಿ ಯಾರ? ಓಕೆ. ಈ ಕಾರಣಕ್ಕಾಗಿ 3 ಕಾನೂನುಗಳ ಸಹ ವಿರೋಧ ಮಾಡಿದರು ಉತ್ತರ ಭಾರತದಲ್ಲಿ. ನಮ್ಗೆ ಅದೆಲ್ಲ ಮಾಡಬೇಡ್ರಪ್ಪ, ನಮಗೆ ಬೇಕಾಗಿದ್ದು ಮಿನಿಮಮ್ ಪ್ರೈಸ್ ರೇಟ್ ಕೊಡು. ನೀವು ಮಿನಿಮಮ್ ಮ್ಯಾಕ್ಸಿಮಮ್ ಬೇಡ ನಮಗೆ. ನೀವು ಒಂದು ಮಿನಿಮಮ್ ಮಾರ್ಕೆಟ್ ಈಗ ಇವತ್ತು ಗೊಂಜಾಳ ನೋಡ್ರಿ ಅಥವಾ ಜೋಳ ಇವತ್ತು ಮಾರ್ಕೆಟದಲ್ಲ ನೀವು 50 ರೂಪಾಯಿ kg ಮಾರ್ತಾ ಇದ್ದೀರಿ. ನಮಗೆ ಮಿನಿಮಮ್ ಒಂದು 25 ರೂಪಾಯಿ ಶಿವಂಗೆ ಮಾಡಿರಿ. ನೀವು 50 ರೂಪಾಯಿ ಮಾಡ್ಲಿಕ್ಕೆ ಹೋಗ್ಬಾರ್ದು. 1 kg ಜೋಳಕ್ಕೆ 25 ಮಾಡ್ರಿ, ಬೇಡ 20 ಮಾಡ್ರಿ ಕಡೆಗೆ ಮಿನಿಮಮ್ ಅಂತ ರೈತರು ಬೇಡ್ತಾ ಇದ್ದಾರೆ. ಅದಿಲ್ಲ ಅಂತ ಹೇಳ್ತಾರೆ ಅವರು. ನಾವು ರೇಟ್ ಫಿಕ್ಸ್ ಮಾಡಿದ್ವಿ, ಕೊಡ್ತೀವಿ, ಹ್ಞೂ ಅಂತೀವಿ ನಾವು. ಆದರೆ ಪ್ರೈವೇಟ್ದವ್ರಿಗೆ ನೀವು ಇಷ್ಟೇ ಕೊಡೋದು ಹೇಳೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ಸರ್ಕಾರ ಇದ್ದಿದ್ದು ಕಾನೂನು ಮಾಡಿದಪ್ಪ ಅಂದ್ರೆ ನೀವು 25 kg 25 ತೆಗೆದುಕೊಳ್ಳಂಗಿಲ್ಲಪ್ಪ ನೀವು ಅಂತ ಅವ್ರಿಗೆ ಕಳಿಸಿದ್ರೆ ಈ ಒಂದು ಮಾರ್ಗದ ಬದಲು ಗೋಡೌನ್ಗಳನ್ನ ಸರ್ಕಾರದವರೇ ಕಟ್ಟಿಸ್ಕೊಟ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಹೋಬಳಿಗೆ ಒಂದು ಅಂತ ಅಥವಾ ಒಂದು ತಾಲೂಕಿಗೆ ಒಂದು ಅಂತ ಒಂದು ಬೃಹತ್ ಗೋಡೌನ್ಗಳನ್ನ ನಾವಾಗಲಿ ರೈತರಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ನಮಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡೌನ್ ಕಟ್ಟಿಕೊಡಪ್ಪ ಅಂತ. ಯಾಕಂದ್ರೆ ರೈತರು ಬಡತನ ಇರೋದ್ರಿಂದ 4 ಎಕರೆನೋ 3 ಎಕರೆನೋ 2 ಎಕರೆ, ಕೆಲವರು ಅರ್ಧ ಎಕರೆದವ್ರು ಇರ್ತಾರೆ, ಕೆಲವೊಬ್ರು ಅದಕ್ಕೆ ಕಡಿಮೆ ತಿಂತವ್ರು ಇದ್ದಾರೆ. ಅವರು ಬೆಳೆದ ಬೆಳೆಯನ್ನ ಮನಿ ಅವ್ರು ಗುಡಿಸಲು ಇರ್ತದೆ, ಗುಡಿಸಲ್ದರೆ ಅವ್ರು ಬೆಳೆದ ಬೆಳೆ ಇಟ್ಕೊಳ್ಳೋ ಜಾಗ ಇರೋದಿಲ್ಲ.
ಹೀಗಾಗಿ ಅವ್ರು ಬಂದಿದ್ದಿನ ಮಾರ್ಕೆಟ್ ಬಂದ ತಕ್ಷಣ ಮಾರಾಟಕ್ಕೆ ಹೋಗಿಬಿಡ್ತಾರೆ ಅವ್ರು. ಎಷ್ಟು ಕೊಟ್ಟಷ್ಟು ಕೊಡ್ಲಪ್ಪ ನಾವು ಬರ್ರಿ ಹೋಗಿರಿ ಮೊದಲು ಅಂತಾರೆ. ಯಾಕಂದ್ರೆ ಮಳೆ ಆಯ್ತಂದ್ರೆ ಮತ್ತೆ